ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಿನ್ನೆ ದಿನ ಇಡೀ ದೇಶ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇತ್ತು. ಭಾರತದ 80ನೆಯ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿಯವರ ನಡವಳಿಕೆ ಪ್ರತಿಯೊಬ್ಬ ಭಾರತೀಯರು ಕೂಡ ಇವತ್ತು ಖಂಡಿಸ್ತಾ ಇದ್ದಾರೆ. ಒಂದೇ ಮಾತರಂ 150 ವರ್ಷಗಳು ಪೂರೈಸಿರ್ತಕ್ಕಂಥ ಶುಭ ಗಳಿಗೆನಲ್ಲಿ ಇವತ್ತು ಒಂದೇ ಮಾತರಂ ಪೂರ್ಣ ಹೇಳೋದಕ್ಕೂ ಕೂಡ ಸೋನಿಯಾ ಗಾಂಧಿಯವ್ರಿಗೆ ಸಾಧ್ಯ ಆಗಿಲ್ಲ ಅಥವಾ ಅಪಮಾನ ಅಂತ ಅನಿಸಿದ್ರೆ ಇದು ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರು ಕೂಡ ಇದನ್ನು ಖಂಡಿಸಬೇಕಾಗ್ತದೆ. ಇದನ್ನು ನಾವು ಕೂಡ ಭಾರತೀಯ ಜನತಾ ಪಾರ್ಟಿನ ಖಂಡಿಸ್ತೇವೆ, ಇದನ್ನು ವಿರೋಧವನ್ನು ಮಾಡ್ತೇವೆ. ಇಲ್ಲಿವರೆಗೂ ಪ್ರಿಯಾಂಕಾ ಖರ್ಗೆ ಅದ್ರ ಬಗ್ಗೆ ಏನಾದ್ರು ಮಾತನಾಡಿದ್ದಾರಾ? ಮಾತನಾಡಿಲ್ಲ. ಯಾಕೆ? ಅವ್ರಿಗೆ ಆದ್ಯತೆ ಯಾವುದೂ ಕೂಡ ಅಲ್ಲ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೂ ಕೂಡ ರಕ್ಷಣೆ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ. ಗುಲ್ಬರ್ಗದಲ್ಲಿ ಇವತ್ತು ಇಂಥ ಪಾಕಿಸ್ತಾನಿ ಏಜೆಂಟ್ಸ್ಗೂ ಅರೆಸ್ಟ್ ಆಗಿದ್ದಾರೆ, ಅವ್ರ ಬಗ್ಗೆನೂ ಕೂಡ ಚಕಾರ ಎತ್ತೋದಿಲ್ಲ. ಇದು ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂಥ ನಿಟ್ಟಿನಲ್ಲಿ ಯಾವ ಮಟ್ಟಕ್ಕೂ ಹೋಗೋದಕ್ಕೆ ಹೇಸೋದಿಲ್ಲ, ಅದನ್ನು ಪದೇ ಪದೇ ತೋರಿಸ್ಕೊಡ್ತಾ ಇದ್ದಾರೆ. ನಿನ್ನೆ ಬೆಳಗಿನ ಜಾವ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಏನು 3 ಕಾಡಿನೊಳಗೆ ಬೇಟೆಗೆ ಹೋಗಿದ್ರು ಅಂತೇಳಿ ಅವ್ರನ್ನ ಎನ್ಕೌಂಟರ್ ಮಾಡಿರುವಂಥದ್ದು. ಇದು ಖಂಡಿತ ಯಾರೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದು ನಾನು ಖಂಡಿಸ್ತೇವೆ. ರಾಜ್ಯ ಸರ್ಕಾರ ಸರಿಯಾದ ರೀತಿ ತನಿಖೆನೂ ಕೂಡ ಮಾಡಬೇಕಾಗ್ತದೆ. ಮತ್ತು ಏನು 3 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎನ್ಕೌಂಟರ್ನಲ್ಲಿ, ಅವ್ರಿಗೆ ಸೂಕ್ತ ಪರಿಹಾರವನ್ನು ಕೂಡ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಭಾಳ ಮುಖ್ಯವಾಗಿ ಇಲ್ಲಿ ಏನು ಅಂತ ಹೇಳಿದ್ರೆ, ಯಾರಾದರೂ ಬೇಟೆಗೆ ಹೋಗಿದ್ದಾರೆ ಅಂತೇಳಿದರೆ ಒಂದೇ ಸಲ ಎನ್ಕೌಂಟರ್ ಮಾಡೋದಕ್ಕೆ ಎಲ್ಲೂ ಕೂಡ ಅವಕಾಶಗಳಿಲ್ಲ. ಇದು ಮಾಡಿರ್ತಕ್ಕಂಥದ್ದು ಖಂಡಿತ ಇದು ಸರಿಯಲ್ಲ, ಇದು ನಾವು ಖಂಡಿಸ್ತೇವೆ. ಸಚಿವರಾಗಿರುವಂತಹ ನಾಗೇಂದ್ರ ಅವರು ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರ ಮಂತ್ರಿಮಂಡಲದಿಂದ ಅವ್ರಿಗೆ ಕೈ ಬಿಡಲಾಯಿತು? ನಾಗೇಂದ್ರ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಾಯಿತು, 185 ಕೋಟಿ ಹಗರಣದಲ್ಲಿ ನೇರವಾಗಿ ನಾಗೇಂದ್ರ ಅವರ ಆರೋಪಿ ನಂಬರ್ 1 ನಾಗೇಂದ್ರ ಅವರು. ಈ ಹಗರಣದ ಪರಿಣಾಮವಾಗಿ ನಮ್ಮ ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಅಧಿಕಾರಿ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡ್ರು. ತನಿಖೆ ಆಗಿದೆ, ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ. ನಾಗೇಂದ್ರ ವಿರುದ್ಧ ಗಂಭೀರವಾಗಿ ಆರೋಪಗಳು ಇದ್ದರೂ ಸಹ ಇವತ್ತು ಅವ್ರನ್ನ ಕ್ಯಾಬಿನೆಟ್ಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಸೇರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಂಥ ಅನಿವಾರ್ಯತೆ ಏನಿತ್ತು ಮುಖ್ಯಮಂತ್ರಿಗಳಿಗೆ? ಇಂಥ ಗಂಭೀರವಾಗಿರ್ತಕ್ಕಂಥ ಆರೋಪನ ಹೊತ್ತಿರುವಂತಹ, ಭ್ರಷ್ಟಾಚಾರದ ಆರೋಪನ ಹೊತ್ತಿರುವಂತಹ ನಾಗೇಂದ್ರ ಅವರನ್ನು ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಮುಖ್ಯಮಂತ್ರಿಗಳಿಗೆ ಏನಿತ್ತು, ಇದನ್ನು ಬಹಿರಂಗಪಡಿಸಬೇಕಾಗ್ತದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ನಾಗೇಂದ್ರ ಅವರ ವಿರುದ್ಧ ನಮಗೇನು ವೈಯಕ್ತಿಕ ದ್ವೇಷ ಇಲ್ಲ. ನಾಗೇಂದ್ರ ಅವರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ. ದಲಿತರ ಮೇಲೆ ಇವತ್ತು ಈ ರೀತಿ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನೋಡಿ. ನಿಮ್ಮ ಮೇಲೆ ಇರುವಂಥದ್ದು ನಾಗೇಂದ್ರ ಅವರೇ ಭ್ರಷ್ಟಾಚಾರದ ಆರೋಪ. ಯಾವ ಹಣ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಆಗಿದೆ, ಅಂಥ ಗಂಭೀರವಾಗಿರ್ತಕ್ಕಂಥ ಆರೋಪ ನಿಮ್ಮ ಮೇಲಿರುವಂಥದ್ದು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹ ಪಡಿಸ್ತೇನೆ, ಈ ವಿಚಾರವನ್ನು ಗಂಭೀರ ತೆಗೆದುಕೊಂಡು ನಾಗೇಂದ್ರ ಅವರನ್ನು ತತ್ಕ್ಷಣ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಅವರನ್ನು ಬಿಟ್ಟು ಇನ್ನೂ 2 ಬೇಕಾದ್ರೆ ಆ ಸಮುದಾಯದಿಂದ ನೀವು ಮಂತ್ರಿಗೆ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಳಿ, ನಮ್ಮದೇನು ಕೂಡ ಅಭ್ಯಂತರ ಇಲ್ಲ. ಆದರೆ ಎಲ್ಲಿವರೆಗೂ ಅವ್ರ ವಿರುದ್ಧ ನಿರ್ದೋಷಿ ಅಂತೇಳಿ ತೀರ್ಮಾನ ಆಗೋದಿಲ್ಲ ನ್ಯಾಯಾಲಯದಲ್ಲಿ, ಅಲ್ಲಿಯವರೆಗೂ ಕೂಡ ಅವ್ರನ್ನ ಕ್ಯಾಬಿನೆಟಲ್ಲಿ ಇಟ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಾಳೆಯಿಂದ ನಾವು ಹೋರಾಟವನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ. ಸದನದ ಒಳಗಡೆನೂ ಕೂಡ ನಾವು ಪ್ರತಿಭಟನೆ ಮಾಡ್ತೇವೆ, ಸದನದ ಹೊರಗಡೆನೂ ಕೂಡ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಭಾರತೀಯ ಜನತಾ ಪಾರ್ಟಿ ನಾವು ಧರಣಿಯನ್ನು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಿನ್ನೆ ಮಧ್ಯರಾತ್ರಿ ಹೊಸನಗರ ತಾಲೂಕಿನ ಹಡ್ತಾಲ್ ಗ್ರಾಮದಲ್ಲಿ ಬಜರಂಗದಳ ಕಾರ್ಯಕರ್ತರ ಮನೆಯಲ್ಲೇ ಗೋವುಗಳನ್ನು ಕಳ್ಳತನ ಮಾಡಿರುವಂಥದ್ದು. ಏನು ಅಕ್ರಮವಾಗಿ ಸಾಗಾಟನೆ ಮಾಡುವಂಥ ಸಂದರ್ಭದಲ್ಲಿ
ಆ ವಾಹನವನ್ನು ಬೆನ್ನಟ್ಟಿದಂಥ ನಮ್ಮ ಬಜರಂಗ ದಳ ಕಾರ್ಯಕರ್ತರು ಅವ್ರ ಮೇಲೂ ಕೂಡ ಮಾರಣಾಂತಿಕ ಹಲ್ಲೆ ಆಗಿದೆ. ಹಿಂದೂ ಕಾರ್ಯಕರ್ತ ಚಂದನ್ ನಮ್ಮ ಶಿಕಾರಿಪುರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಕೂಡ ಆಗಿದ್ದಾರೆ, ಅಲ್ಲಿ ದಾಖಲಾಗಿದ್ದಾರೆ. ಬೆಳಗ್ಗೆ ಮಾತನಾಡಿಸ್ಕೊಂಡು ಕೂಡ ಬಂದಿದ್ದೇನೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ರೀತಿಯ ಅಕ್ರಮ ಚಟುವಟಿಕೆಗಳು ನಿರಂತರವಾಗಿ ಸಾಗ್ತಾ ಇದೆ. ಮುಖ್ಯಮಂತ್ರಿಗಳು ನಾವು ಹಿಂದೂಗಳ ಪರ ಅಂತ ಹೇಳಿ ಪೋಸನನ್ನು ಕೊಡ್ತಾ ಇರ್ತಾರೆ ಅವಾಗವಾಗ. ಮಾನ್ಯ ಗೃಹ ಸಚಿವರು ಈ ವಿಚಾರವನ್ನು ಬಿಟ್ಟು ಬೇರೆ ಎಲ್ಲ ವಿಚಾರಗಳನ್ನು ಕೂಡ ಮಾತನಾಡ್ತಾರೆ. ಹಾಗಾಗಿ ಮಾನ್ಯ ಗೃಹ ಮಂತ್ರಿಗಳಲ್ಲಿ, ಗೃಹ ಸಚಿವರಲ್ಲಿ, ಪ್ರಿಯಾಂಕಾ ಖರ್ಗೆ ಅವರಲ್ಲಿ ಆಗ್ರಹ ಮಾಡ್ತೇನೆ, ಈ ರೀತಿ ಅಕ್ರಮವಾಗಿ ಗೋ ಸಾಗಾಣಿಕೆ ಏನು ನಮ್ಮ ರಾಜ್ಯದಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ, ಇದಕ್ಕೆ ಕಡಿವಾಣ ಹಾಕುವಂಥ ಕೆಲಸ ನೀವು ಮಾಡಲೇಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಕೈ ಮೀರಿ ಹೋಗ್ತದೆ. ನಾವು ಎಸ್ ಪಿ ಅವ್ರಿಗೂ ಕೂಡ, ಶಿವಮೊಗ್ಗದ ಎಸ್ ಪಿ ಅವ್ರಿಗೂ ಕೂಡ ಮಾತನಾಡಿದ್ದೇನೆ. ಯಾರಿಂಥ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅಕ್ರಮವಾಗಿ, ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವೂ ಕೂಡ ಕೈಗೊಳ್ಳಬೇಕಾಗ್ತದೆ. ಅಕ್ರಮವಾಗಿ ಗೋ ಸಾಗಣೆ ಮಾಡ್ತಕ್ಕಂಥದ್ದು ಹಿಂದೂ ಭಾವನೆಗಳಿಗೂ ಕೂಡ ಇದು ನೋವನ್ನು ಪಡಿಸುವಂಥದ್ದು. ಹಾಗೆ ಇದನ್ನು ಸರ್ಕಾರ ಎಚ್ಚೆತ್ತುಕೊಂಡು ಸರಿಯಾದ ರೀತಿ ಇದನ್ನು ಹ್ಯಾಂಡಲ್ ಮಾಡಬೇಕಾಗ್ತದೆ. ಯಾರ್ಯಾರು ನಮ್ಮ ರಾಜ್ಯದಲ್ಲಿ ಅವಿವೇಕತನದಿಂದ ಕೆಲವರು ಮಾತನಾಡ್ತಾ ಇದ್ದಾರೆ, ವಿಶೇಷವಾಗಿ ಸಚಿವರುಗಳು ಕೂಡ, ಗೃಹ ಸಚಿವರ ಆದಿಯಾಗಿ ಅವಿವೇಕತನದಿಂದ ಮಾತನಾಡ್ತಾ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ. ನಾನು ಮಾನ್ಯ ಗೃಹ ಸಚಿವರು ಕೇಳೋದಕ್ಕೆ ಇಚ್ಛಪಡ್ತೇನೆ, ರಾಷ್ಟ್ರೀಯ ಸ್ವಯಂ ಸೇವಕದಿಂದ ಏನಾದರೂ ಕೂಡ ಕಾನೂನು ಬಾಹಿರವಾಗಿರುವಂತಹ ಚಟುವಟಿಕೆಗಳ ಏನಾರು ಆಗಿದ್ರೆ ಅದನ್ನು ತಿಳಿಸ್ಬೇಕಾಗ್ತದೆ. ರಾಜ್ಯದ ಜನಕ್ಕೂ ಕೂಡ ತಿಳಿಸ್ಬೇಕಾಗ್ತದೆ, ದೇಶದ ಜನತೆಗೂ ಕೂಡ ತಿಳಿಸ್ಬೇಕಾಗ್ತದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತೊಂದು ಲಕ್ಷಾಂತರ ಯುವಕರನ್ನು, ದೇಶಭಕ್ತರನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸ್ವಯಂ ಸೇವಕ ಸಂಘಟನೆ ಇದು. ಈ ರೀತಿ ನಿರಾಧಾರವಾಗಿ ಆರೋಪಗಳನ್ನು ಮಾಡುವಂಥದ್ದು ರಾಜ್ಯದ ಜನರಲ್ಲಿ ಒಂದು ರೀತಿ ಅನುಮಾನ ಹುಟ್ಟಿಸುವಂಥ ಕೆಲಸ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮಾಡೋದಕ್ಕೆ ಹೊರಟಿದ್ದಾರೆ. ಖಂಡಿತ ಅದು ಸಾಧ್ಯ ಇಲ್ಲ. ಹಿಂದೂ ಕೂಡ ಜವಾಹರ್ಲಾಲ್ ನೆಹರು ಆದಿಯಾಗಿ ಇಂದಿರಾ ಗಾಂಧಿ ಅವರ ಕಾಲಘಟ್ಟದಲ್ಲೂ ಕೂಡ 3 ಬಾರಿ RSS ಬ್ಯಾನ್ ಮಾಡುವಂಥ ಪ್ರಯತ್ನ ಕೂಡ ಮಾಡಿದರು. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇನ್ನೂ ಕೂಡ ಶಕ್ತಿಯುತವಾಗಿ ಬೆಳೆದಿದೆ ವಿನಃ 100 ವರ್ಷಗಳನ್ನು ಪೂರೈಸಿರುವಂಥದ್ದು. ಅದಿವತ್ತು ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಈ ರೀತಿ ಹೇಳಿಕೆಗಳನ್ನು ನೀಡುವಂಥದ್ದು, ಅಧಿಕಾರ ಇದೆ ಅಂತೇಳಿ ಈ ರೀತಿ ಹಿಂಬಾಗಲಿನಿಂದ ಕಟ್ಟಾಗ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ಅದರಿಂದ ಅವ್ರು ಏನೂ ಕೂಡ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರ ಏನೂ ಕೂಡ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಅಲ್ಲ ರೀ, ನಾನು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕೇಳೋದಕ್ಕೆ ಇಚ್ಛಪಡ್ತೇನೆ, ಈ ನೆಲದ ಕಾನೂನಿನ ಅಡಿಯಲ್ಲಿ ಯಾವುದೋರೊಂದು ಸಂಘ ಸಂಸ್ಥೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಕಾನೂನು ಬಾಹಿರ ಅನ್ನೋದಕ್ಕೆ ಎಲ್ಲಿದೆ ನಿಮ್ಮ ಹತ್ರ? ಎಲ್ಲಿದೆ ಕಾನೂನು? ಯಾವುದೋರೊಂದು ಸಂಘಟನೆ ರಿಜಿಸ್ಟ್ರೇಷನ್ ಆಗಲೇಬೇಕು ಅಂತಕ್ಕಂಥ ಕಾನೂನೇನಿದೆ? ಅಥವಾ ಪ್ರಿಯಾಂಕಾ ಖರ್ಗೆ ಅವರು ಪದೇ ಪದೇ RSS ಬಗ್ಗೆ ಏನಿವತ್ತು ಚರ್ಚೆ ಮಾಡ್ತಾ ಇದ್ದಾರೆ, ಏನಂತದ್ದು ಕಂಡುಹಿಡಿದಿದ್ದೀರಿ ನೀವು? ಏನಿವತ್ತು ಕಾನೂನು ಬಾಹಿರ ಅಥವಾ ಇಲ್ಲಿಗಲ್ ಆಕ್ಟಿವಿಟಿ ಏನಾಗಿದೆ RSS ಕಡೆಯಿಂದ? ಇದ್ರ ಬಗ್ಗೆ ಮಾತನಾಡ್ದೇನೆ ಇವತ್ತು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತೇಳಿ ಒಂದೇ ನೆಪ ಹಿಡ್ಕೊಂಡು ಮಾಡೋದಕ್ಕೆ 100 ಕೆಲಸ ಇದೆ ಗೃಹ ಸಚಿವರಿಗೆ, ರಾಜ್ಯದ ಗೃಹ ಸಚಿವರಿಗೆ. ಅದನ್ನು ಮಾಡೋದು ಬಿಟ್ಟು ಈ ರೀತಿ ಕಾಲಹರಣವನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಾಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ.